ಅರ್ಜೆಂಟ್ ಹೋಗ್ಬೇಕಾಗಿರುತ್ತೆ. ಇಷ್ಟರ ಮಟ್ಟದ ಸ್ವಾರ್ಥ ಅಷ್ಟೇನೆ. ಮಾತಾಡ್ತಾ ಮುಂದೆ ಹೋಗೋ ಎಂತ ಅನಾಹುತ ಮಾಡ್ಬಿಡ್ತಿದ್ದೆ. ನಾನು ಅನಾಹುತ ಆಗಿದೆ, ಆದ್ರೆ ನಿನ್ನನ್ನು ಅನಾಹುತನಾಗಿ ಮಾಡೋ ಯಾವ ಹಕ್ಕು ನನಗಿಲ್ಲ. ನಿನ್ನನ್ನು ಅನಾಹುತನಾಗಿ ಮಾಡೋ ಯಾವ ಹಕ್ಕು ನನಗಿಲ್ಲ. ಕ್ಷಮಿಸ್ಬಿಡು. ಕಂದ ಕ್ಷಮಿಸ್ಬಿಡು. ಮಿಂಚು ಗೆಟಪ್ ಚೇಂಜ್ ಮಾಡಿದ್ರ ನೀವು? ಅದು ಯಾವ ಪಾತ್ರಕ್ಕೋಸ್ಕರ ನೀವು ಈ ಗೆಟಪ್ ನ ಅಂದ್ರೆ ಹೇರ್ ಅನ್ನ ಕಟ್ ಮಾಡಿ ಯಾವ ಪಾತ್ರಕ್ಕೋಸ್ಕರ ನೀವು ಎಸ್ಪೆಷಲಿ ಯಾವ್ದಾದ್ರು ಒಂದು ಪಾತ್ರನ ಮನಸ್ಸಲ್ಲಿ ಇಟ್ಕೊಂಡು ಅಂದ್ರೆ ಡೈರೆಕ್ಟರ್ ಸ್ವಲ್ಪ ಸೂಚನೆ ಕೊಟ್ಟಿರ್ಬೋದು, ಯಾವ ಪಾತ್ರಕ್ಕೋಸ್ಕರ ಗೆಟಪ್ ನ ಚೇಂಜ್ ಮಾಡಿದ್ರಿ? ನಾನು ಮಿಂಚುಗೆ ರಾಜೀವ್ ಶರ್ಮನ ಕ್ಯಾರೆಕ್ಟರ್ಗೆ ಅಂತೇಳಿ ಕೂದಲು ಬಿಟ್ಟಿದ್ದಲ್ಲ ಅದು. ನಾವು ನಾಟಕ ಮಾಡ್ತಾ ಇದ್ವಿ, ಯೂನಿವರ್ಸಿಟಿನಲ್ಲಿ ರಂಗೋತ್ಸವಗಳಾಗ್ತಾ ಇರುತ್ತೆ. ಅಲ್ಲಿ ಜೋಗಿ ಪದ ಒಂದು ಜನಪದ ಗೀತೆಗೆ ನೃತ್ಯ ರೂಪಕ ಮಾಡಬೇಕು ಅಂತೇಳಿ ಅರ್ಜುನ ಜೋಗಿ ವೇಷದಲ್ಲಿ ಬರ್ತಾನಲ್ಲ ಕುಂತಿನ ನೋಡ್ಲಿಕ್ಕೆ ಅಜ್ಞಾತವಾಸದಲ್ಲಿದ್ದಾಗ, ಆ ಒಂದು ಸಂದರ್ಭನ ಜೋಗಿ ಪದ ಮಾಡಬೇಕು ಅಂತೇಳಿ ಕೂದಲು ಬಿಟ್ಟಿದ್ದಾಯ್ತು. ಆ ಸಂದರ್ಭದಲ್ಲೇ ಮಿಂಚು ಕ್ಯಾಸ್ಟಿಂಗ್ ಆಯ್ತು. ಫಸ್ಟ್ ಹೇಳಿದ್ರು ಟಿ ಎಂ ಸೀತಾರಾಮ್ ಅವರು ಹೇಳಿದ್ರು ಕೂದಲು ಕಟ್ ಮಾಡ್ಬೇಕಾಗತ್ತೆ ಅಂತ. ಸರಿ ಸರ್ ಕಟ್ ಮಾಡ್ತೀನಿ ಅಂತ ಹೇಳಿ, ಅದು ರಾಜೀವ್ ಪಾತ್ರಕ್ಕೆ ಕಟ್ ಮಾಡ್ತೇನೆ ಸರ್ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು 4-5 ದಿನ ಬಿಟ್ಟು ಆಕ್ಚುಲಿ ನಾನು ಅವತ್ ಬಿಟ್ಟು ನೆಕ್ಸ್ಟ್ ಡೇ ನಾನು ಹೇರ್ ಕಟ್ ಹೋಗ್ಬೇಕಾಗಿತ್ತು. ಫೋನ್ ಮಾಡಿ ಬೇಡ ಕೂದಲು ಕಟ್ ಮಾಡಬಾರ್ದು ಅಂತ, ಅದು ಹಾಗೆ ಇರ್ಬೇಕಂತ. ಸರಿ ಬಿಡಿ ಸರ್ ಅಂತ ನನಗೂ ಖುಷಿ ಆಯ್ತು. ಸೊ ಹಾಗೆ ಉಳಿಸ್ಕೊಂಡೆ ಅದನ್ನ. ಅದು ರಾಜೀವ್ ಶರ್ಮಾ ಕ್ಯಾರೆಕ್ಟರ್ ಅಷ್ಟಾಯ್ತು. ಅದ್ರ ನಂತರ ನಾನು ಹೇರ್ ಕಟ್ ಮಾಡಿದ್ದು ಮುಕ್ತ ಸೀರಿಯಲ್ ನಲ್ಲಿ ಚಿದಾನಂದ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೆ. ಆ ಪಾತ್ರಕ್ಕಾಗಿ ನಾನು ಹೇರ್ ಕಟ್ ಮಾಡಿದ್ದಾಯ್ತು. ಮತ್ತೆ ಒಂದಷ್ಟು ಕಾರಣಗಳಿಂದ ನಾನು ಆ ಪಾತ್ರದಲ್ಲಿ ಮುಂದುವರಿಲಿಕ್ಕೆ ಆಗ್ಲಿಲ್ಲ. ಅದನ್ನ ಇಲ್ಲಿಗೆ ಬಿಡೋಣ. ಮತ್ತೊಂದು ಏನಪ್ಪಾ ಅಂದ್ರೆ, ಇದು ಮಿಂಚುದು ರಾಜೀವ್ ಪಾತ್ರಕ್ಕೆ ಆರ್ಯಭಟ ಪ್ರಶಸ್ತಿ ಬಂತು. ಅಂದ್ರೆ ಎನ್ಸಿದ್ರೆ ನೀವು ಫಸ್ಟ್ ಗೆ ಪ್ರಶಸ್ತಿಗೆ ಬೆಸ್ಟ್ ವಿಲನ್. ಮತ್ತೆ ಸೀತಾರಾಮ್ ಸರ್ ಕೂಡ ಒಂದು ಮಾತು ಹೇಳಿದ್ರು, ನನ್ನ ಜೀವನದಲ್ಲಿ ಸೃಷ್ಟಿ ಮಾಡಿದ ವಿಲನ್ ಅಂದ್ರೆ ನೀನು ಒಬ್ನೇ ಕಣಯ್ಯ ಅಂತ. ಯಾವ್ದಂದ್ರೆ ಅದು ಮುಕ್ತ ಸಂವಾದದಲ್ಲಿ ಹೇಳಿದಲ್ಲ ಮಾತನ್ನ. ಅದ್ರ ಬಗ್ಗೆ ನಿಮ್ದು ಪ್ರಶಸ್ತಿ ಬರ್ತಾ ಅಂತ ನಿಮ್ಗೆ ಇದಿತ್ತ, ಗ್ಯಾರಂಟಿ ಇತ್ತ? ನನ್ಗೆ ಈ ಪ್ರಶಸ್ತಿ, ಪುರಸ್ಕಾರ, ಗೆಲುವು, ಪಂದ್ಯ, ನನ್ಗೆ ಒಟ್ಟಾರೆ ಪಂದ್ಯ ಅನ್ನೋದ್ರಲ್ಲೇ ನಂಬಿಕೆ ಇಲ್ಲ. ಕೆಲಸ ಅಷ್ಟೇನೆ. ನನ್ ಕೆಲಸ ನಾನು ಮಾಡಿದೀನಿ, ಯಾರೋ ಇನ್ನೊಬ್ರು ಅವ್ರು ಮಾಡ್ಬೇಕಾಗಿರೋ ಕೆಲಸ ಮಾಡಿದ್ದಾರೆ ಅಷ್ಟೇ. ನನ್ಗೆ ಎಲ್ಲೋ ಒಂದ್ ಕಡೆ ಪ್ರಶಸ್ತಿ ಬಂದಿರೋದಕ್ಕೆ ಈ ಸಮಾಧಾನ ಅನ್ನೋದಕ್ಕಿಂತ, ಸಂತೋಷ ಅನ್ನೋದಕ್ಕಿಂತ, ಅರೆ ನನ್ನಲ್ಲೂ ಇಂಥ ಒಬ್ಬ ಕಲಾವಿದನಿದ್ದಾನ ಅನ್ನೋ ಒಂದು ಸ್ಫೂರ್ತಿ ಅಂತ ನಾನು ತಗೊಂಡಿದ್ದೀನಿ. ಅನ್ನೋ ಸ್ಫೂರ್ತಿ ತಗೊಂಡು ನಾನು ಕೆಲಸನ ಮುಂದುವರಿಸ್ತೇನೆ. ಮತ್ತೆ ಸೀತಾರಾಮ್ ಅವರು ಹೇಳಿದಾಗೆ ಏನಾದ್ರೂ ಅವರು ಅಂದ್ಕೊಂಡಿದ್ದಂತೆ ಆ ಪಾತ್ರನ ನಾನೇನಾದ್ರು ನಿರ್ವಹಿಸಿದ್ರೆ ಅದಕ್ಕೆ ಸಾಕಷ್ಟು ಕಾರಣಗಳು. ನಾನು ನಾಟಕದಲ್ಲಿ MA ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೇಷ್ಟ್ರಗಳಿಂದ ಕಲ್ತಂತ ಪಾಠ, ಮುಖ್ಯವಾಗಿ ಬೆಂಗಳೂರು ಯೂನಿವರ್ಸಿಟಿ DDM ಡಿಪಾರ್ಟ್ಮೆಂಟ್ ನಲ್ಲಿ ನಾನು MA ಮಾಡಿದ್ದು. ಅಲ್ಲಿ ನಾಟಕಗಳಿಂದ ಆದಂತ ಅನುಭವ. ಇಲ್ಲಿ ಮಿಂಚು ಸೆಟ್ ನಲ್ಲಿ ಡೈರೆಕ್ಟರ್ ಕಡೆಯಿಂದ ನಾನು ಕಲ್ತದ್ದು ತುಂಬಾ ಇದೆ. ಅವರು ನನ್ನನ್ನು ಆ ಕ್ಯಾರೆಕ್ಟರ್ ಟ್ಯೂನ್ ಮಾಡಿದ್ದು ತುಂಬಾ ಇದೆ. ಮತ್ತೆ ಸಹ ಕಲಾವಿದರಾದಂತ ಎಂತೆಂತ ದೊಡ್ಡ ಕಲಾವಿದರು, ಪದ್ಮ ಕುಮಟ ಅವರಿದ್ರು, GK ಗೋವಿಂದರಾವ್ ಅವರಿದ್ರು. ಮತ್ತೆ ಹೀಗೆ ತುಂಬಾ ದೊಡ್ಡ ಕಲಾವಿದರ ನಡುವೆ ಅದನ್ನ ಆ ಕ್ಯಾರೆಕ್ಟರ್ನ ಅವರೆಲ್ಲರ ಸಲಹೆಗಳ ಜೊತೆಗೆ ನಾನು ಕಟ್ತಾ ಹೋಗಿದ್ದು. ಖಂಡಿತ ಅದರಲ್ಲಿ ನನ್ನೊಬ್ಬನ ಶ್ರಮ ಇದೆ ಅಂತ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ.
ಎಲ್ಲೋ ಒಂದ್ ಕಡೆ ಶೂಟಿಂಗ್ ನಡೀತಿರ್ಬೇಕಾದ್ರೆ ಹೇಳೋರು, ಮೊನ್ನೆ ಎಪಿಸೋಡ್ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಈ ಕಾಮೆಂಟ್ ಮಾಡ್ತಾ ಇದ್ರು, ಗುಡ್ ಕಣಯ್ಯ ಅಂತ ಹೇಳೋರು. ಈ ತರದ್ದೆಲ್ಲ ಕಾಮೆಂಟ್ಸ್ ಎಲ್ಲ ಒಂದ್ ಕಡೆ ನನಗೆ ನಾನು ಅದನ್ನ ಸಲಹೆ ತರ ತಗೊಂಡು ಮತ್ತೆ ಅದನ್ನ ಇನ್ನೂ ಹೆಚ್ಚೆಚ್ಚು ಪರಿಪೂರ್ಣವಾಗಿ ಕಟ್ಟಿಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೆ. ಹಾಗಾಗಿ ಅವರೆಲ್ಲರ ಸಹಕಾರ, ಟೆಕ್ನಿಷಿಯನ್ಸ್, ಸಹ ಕಲಾವಿದರು, ನಿರ್ದೇಶಕರು ಮತ್ತು TN ಸೀತಾರಾಮ್ ಅವರು ಕೂಡ ಯಾವ್ದಾದ್ರು ಎಪಿಸೋಡ್ ಚೆನ್ನಾಗಿ ಬಂದಾಗ ತಕ್ಷಣ ಮೆಸೇಜ್ ಮಾಡೋರು, ತುಂಬಾ ಚೆನ್ನಾಗಿತ್ತು ಕಣೆ ಆಕ್ಟಿಂಗ್, ವೆರಿ ಗುಡ್ ಪರ್ಫಾರ್ಮೆನ್ಸ್. ಸೊ ಈ ಎಲ್ಲಾ ಅಂಶಗಳನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಒಂದು ಆ ಕ್ಯಾರೆಕ್ಟರ್ನ ಕಟ್ಕೊಡುವಂತ ಒಂದು ಪ್ರಯತ್ನ ಮಾಡಿದೆ. ಅದರ ಫಲ ಆರ್ಯಭಟ ಪ್ರಶಸ್ತಿ. ಸೊ ಆ ಪ್ರಶಸ್ತಿ ಪುರಸ್ಕಾರಕ್ಕೆ ನಾನು ಒಬ್ಬನೇ ಅಲ್ಲ, ಈ ಎಲ್ರೂ ಬಾಧ್ಯರು.